ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಲೆಗ್ರೇಂಜೆ ಥಿಯರಮ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನ್ ಕೇಳಿದರೆ, ಇಫ್ ಜಿ ಈಸ್ ಎ ಗ್ರೂಪ್ ವಿತ್ ಸಬ್ ಗ್ರೂಪ್ ಎಚ್ ಅಂಡ್ ಕೆ, ಇಫ್ ಆರ್ಡರ್ ಆಫ್ ಜಿ ಈಸ್ ಈಕ್ವಲ್ ಟು 660 ಅಂದ್ರೆ 660 ನಂಬರ್ ಆಫ್ ಎಲಿಮೆಂಟ್ಸ್ ಇದಾವೆ, ಅಂಡ್ ಆರ್ಡರ್ ಆಫ್ ಕೆ ಈಸ್ ಈಕ್ವಲ್ ಟು 66 ಅಂಡ್ ಕೆ ಎಚ್ ಜಿ. ಸೊ ಹಂಗಂತ ಅಂದ್ರೆ ಏನು, ಜಿ ಇನ ಸಬ್ ಗ್ರೂಪ್ ಎಚ್ ಇನ ಸಬ್ ಗ್ರೂಪ್ ಕೆ ಅಂತ ಅರ್ಥ ನೋಡಿ ಇವಾಗ. ಸೊ ಈಗ ಇದಷ್ಟು ಕೂಡ ಜಿ, ಅದರ ಸಬ್ ಗ್ರೂಪ್ ಏನಾಗಿರುತ್ತೆ, ಎಚ್ ಆಗಿರುತ್ತೆ. ಈ ಹೆಚ್ಚಿನ ಒಳಗಡೆ ಸಬ್ ಗ್ರೂಪ್ ಏನು, ಕೆ. ಈ ತರ ಗೊತ್ತಾಯ್ತಾ? ಸೊ ಫಸ್ಟ್ ಜಿ, ಸೊ ಅದರ ಸಬ್ ಗ್ರೂಪ್ ಈಸ್ ಎಚ್, ಅದರ ಸಬ್ ಗ್ರೂಪ್ ಕೆ. ಗೊತ್ತಾಯ್ತಾ? ಎಸ್. ಸೊ ದೆನ್ ಫೈಂಡ್ ದ ಪಾಸಿಬಲ್ ವ್ಯಾಲ್ಯೂಸ್ ಫಾರ್ ದ ಆರ್ಡರ್ ಆಫ್ ಎಚ್. ಸೊ ಆರ್ಡರ್ ಆಫ್ ಎಚ್ ಗೆ ನಾವು ಪಾಸಿಬಲ್ ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಸೊ ನಾನು ಅವಾಗಲೇ ಹೇಳಿದೆ ಲೆಗ್ರೇಂಜೆ ಥಿಯರಮ್ ಮೇಲೆ ಪ್ರಾಬ್ಲಮ್ ಅಂತ. ಸೊ ಯೂಸಿಂಗ್ ಲೆಗ್ರೇಂಜೆ ಥಿಯರಮ್, ಸೊ ಲೆಗ್ರೇಂಜೆ ಥಿಯರಮ್ ಏನಂತ ಹೇಳುತ್ತೆ, ವೆರಿ ಸಿಂಪಲ್. ಆರ್ಡರ್ ಆಫ್ ಸಬ್ ಗ್ರೂಪ್ ಡಿವೈಡ್ಸ್ ಆರ್ಡರ್ ಆಫ್ ಗ್ರೂಪ್. ಗೊತ್ತಾಯ್ತಾ? ಏನು, ಆರ್ಡರ್ ಆಫ್ ಸಬ್ ಗ್ರೂಪ್ ಡಿವೈಡ್ಸ್ ದಿ ಆರ್ಡರ್ ಆಫ್ ಗ್ರೂಪ್ ಅಂತ ಹೇಳುತ್ತೆ. ಯಾವುದು? ಲೆಗ್ರೇಂಜೆ ಥಿಯರಮ್. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಕೊಟ್ಟಿರುವಂತ ಕಂಡೀಷನ್ ಪ್ರಕಾರ ನಾವೇನಂತ ಬರೀಬಹುದು, ಹೆಚ್ಚಿನ ಸಬ್ ಗ್ರೂಪ್ ಕೆ ಅಂತ. ಸೊ ಕೆ ಇಸ್ ದ ಸಬ್ ಗ್ರೂಪ್ ಆಫ್ ಎಚ್. ಸೊ ಇದನ್ನ ನಾವು ಈ ಒಂದು ಫಾರ್ಮೆಟ್ ಅಲ್ಲಿ ಬರಿತೀವಿ ಅಂತ ಅಂದ್ರೆ ಆರ್ಡರ್ ಆಫ್ ಸಬ್ ಗ್ರೂಪ್. ಸೊ ಇದಕ್ಕೆ ಇದು ಸಬ್ ಗ್ರೂಪ್ ಅಲ್ವಾ? ಸೊ ಕೆ, ಆರ್ಡರ್ ಆಫ್ ಕೆ ಡಿವೈಡ್ಸ್ ಎಚ್. ಸೊ ಆರ್ಡರ್ ಆಫ್ ಎಚ್. ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ ಇನ್ನೊಂದೇನಿರೋದು, ಜಿ ನ ಸಬ್ ಗ್ರೂಪ್ ಈಸ್ ಎಚ್. ಸೊ ಜಿದು ಸಬ್ ಗ್ರೂಪ್, ಸೊ ಎಚ್ ಈಸ್ ದ ಸಬ್ ಗ್ರೂಪ್ ಆಫ್ ಜಿ. ಸರಿನಾ? ಎಚ್ ಈಸ್ ದ ಸಬ್ ಗ್ರೂಪ್ ಆಫ್ ಜಿ. ಸೊ ಇದನ್ನ ಏನಂತ ಬರೀಬಹುದು, ಫಸ್ಟ್ ಸಬ್ ಗ್ರೂಪ್ ಬರಿಬೇಕು. ಆರ್ಡರ್ ಆಫ್ ದಿ ಸಬ್ ಗ್ರೂಪ್ ಡಿವೈಡ್ಸ್ ದಿ ಆರ್ಡರ್ ಆಫ್ ದಿ ಗ್ರೂಪ್. ಈ ತರ. ಸೊ ಈಗ ನೋಡಿ ಇಲ್ಲಿ ಡಿವೈಡ್ಸ್ ಅಂತ ಇರೋದು. ಸೊ ಅದನ್ನ ನಾನು ಈಕ್ವಲ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂತೀನಿ. ಸೊ ಈಕ್ವಲ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳೋದು ಯಾವ ರೀತಿ, ವೆರಿ ಸಿಂಪಲ್. ಆರ್ಡರ್ ಆಫ್ ಎಚ್ ವಿಲ್ ಬಿ ಈಕ್ವಲ್ ಟು ಎ ಇಂಟು ಆರ್ಡರ್ ಆಫ್ ಕೆ ಅಂತ ತಗೊಂತೀನಿ. ಅಂದ್ರೆ ಒಂದು ಪಾಸಿಟಿವ್ ಇಂಟೀಜರ್ದು ಅದರ ಕಾನ್ಸ್ಟೆಂಟ್ ಅನ್ನ ತಗೊಂತಾ ಇದೀನಿ ಇವಾಗ. ಸೊ ವೇರ್ ಎ ಈಸ್ ಎ ಪಾಸಿಟಿವ್ ಇಂಟೀಜರ್. ಗೊತ್ತಾಯ್ತಾ? ಎಸ್. ಸೊ ಎ ಒಂದು ಪಾಸಿಟಿವ್ ಇಂಟೀಜರ್ ಆಗಿರುತ್ತೆ. ನೆಕ್ಸ್ಟ್ ಇದನ್ನು ಕೂಡ ನಾನೇನ್ ಮಾಡ್ಕೊಂತೀನಿ ಅಂತಂದ್ರೆ, ಆರ್ಡರ್ ಆಫ್ ಜಿ ವಿಲ್ ಬಿ ಈಕ್ವಲ್ ಟು ಬಿ ಇಂಟು ಆರ್ಡರ್ ಆಫ್ ಎಚ್ ಅಂತ ತಗೊಂತೀನಿ. ಗೊತ್ತಾಯ್ತಾ? ಆರ್ಡರ್ ಆಫ್ ಜಿ ವಿಲ್ ಬಿ ಈಕ್ವಲ್ ಟು ಬಿ ಇಂಟು ಆರ್ಡರ್ ಆಫ್ ಎಚ್. ಸೊ ಈಗ ಇದನ್ನ ಈಕ್ವೇಶನ್ 1 ಅಂತ ತಗೊಳ್ಳೋಣ, ಇದನ್ನ ಈಕ್ವೇಶನ್ 2 ಅಂತ ತಗೊಳ್ಳೋಣ. ವೇರ್ ಬಿ ಈಸ್ ಎ ಪಾಸಿಟಿವ್ ಇಂಟೀಜರ್ ಅಂತ ಬರೀರಿ. ಸರಿನಾ? ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ, ಸಬ್ಸ್ಟಿಟ್ಯೂಟಿಂಗ್ ಈಕ್ವೇಶನ್ 1 ಇನ್ ಈಕ್ವೇಶನ್ 2. ಸೊ ಈಕ್ವೇಶನ್ 1 ಅನ್ನ ನಾನು ಈಕ್ವೇಶನ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. ಯಾವ ರೀತಿ? ವೆರಿ ಸಿಂಪಲ್. ನೋಡಿ ಇಲ್ಲಿ ಈಕ್ವೇಶನ್ 2 ಅಲ್ಲೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇರೋದು. ಫಸ್ಟ್ ಈಕ್ವೇಶನ್ 2 ಅನ್ನ ಬರ್ಕೊಳ್ಳಿ. ಏನು? ಆರ್ಡರ್ ಆಫ್ ಜಿ ವಿಲ್ ಬಿ ಈಕ್ವಲ್ ಟು ಬಿ ಇಂಟು ಆರ್ಡರ್ ಆಫ್ ಎಚ್ ಅಂತ ಅವ್ರು ಕೊಟ್ಟಿದ್ದಾರೆ. ಈಗ ನಾನು ಏನ್ ಮಾಡ್ತೀನಿ, ಮೊದಲನೇ ಈಕ್ವೇಶನ್ ನಲ್ಲಿ ಆರ್ಡರ್ ಆಫ್ ಎಚ್ ಇದೆಯಲ್ಲ, ಸೊ ಅದ್ರ ವ್ಯಾಲ್ಯೂ ಏನು ಈಕ್ವಲ್ ಆಗಿರೋದು, ಎ ಇಂಟು ಆರ್ಡರ್ ಆಫ್ ಕೆ. ಸೊ ಎಚ್ ಜಾಗದಲ್ಲಿ ನಾನೇನಂತ ಬರಿಬಹುದು, ಸೊ ಇದು ಎಚ್ ಹಂಗೆ ಇರಲಿ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರೆಯೋಣ. ಬಿ ಇಂಟು ಈ ಎಚ್ ಜಾಗದಲ್ಲಿ ನಾನೇನಂತ ಬರಿಬಹುದು, ಎ ಇಂಟು ಆರ್ಡರ್ ಆಫ್ ಕೆ ಅಂತ ಬರಿಬಹುದಾ? ನೋಡಿ ಇಲ್ಲಿ ಬಿ ಇಂಟು ಆರ್ಡರ್ ಆಫ್ ಎಚ್ ಇತ್ತು. ಸೊ ಆರ್ಡರ್ ಆಫ್ ಎಚ್ ವ್ಯಾಲ್ಯೂ ನನಗೆ ಈಕ್ವೇಶನ್ 1 ಅಲ್ಲಿ ಗೊತ್ತಿದೆ, ಏನು, ಎ ಇಂಟು ಆರ್ಡರ್ ಆಫ್ ಕೆ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಸೊ ಆರ್ಡರ್ ಆಫ್ ಜಿ ವಿಲ್ ಬಿ ಈಕ್ವಲ್ ಟು ಬಿ ಇಂಟು ಎ ಇಂಟು ಆರ್ಡರ್ ಆಫ್ ಕೆ. ಆರ್ಡರ್ ಆಫ್ ಜಿ ವ್ಯಾಲ್ಯೂ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ, ಎಷ್ಟು, 660. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. 660 ವಿಲ್ ಬಿ ಈಕ್ವಲ್ ಟು ಬಿ ಇಂಟು ಎ ಏನಾಯ್ತು, ಎ ಇಂಟು ಬಿ ಅಂತ ತೊಳಿ. ಸರಿನಾ? ಎ ಇಂಟು ಬಿ ಆರ್ ಆಯ್ತು, ಬಿ ಇಂಟು ಎ ಆರ್ ಆಯ್ತು, ಏನಾಗಲ್ಲ. ನೆಕ್ಸ್ಟ್ ಆರ್ಡರ್ ಆಫ್ ಕೆ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಷ್ಟು, 66. ಸೊ ಈಗ ಏನ್ ಮಾಡ್ತೀನಿ, ಎ ಬಿ ಮಾತ್ರ ಉಳಿಸ್ಕೊಂತೀನಿ ಆ ಸೈಡ್. ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ 66 ಈ ಕಡೆ ಬಂದಾಗ ಏನಾಗುತ್ತೆ, ಡಿನಾಮಿನೇಟರ್ಗೆ ಹೋಗುತ್ತೆ. 660 ಡಿವೈಡೆಡ್ ಬೈ 66. ಸೊ ವ್ಯಾಲ್ಯೂ ಏನಾಗುತ್ತೆ, ಇದು ಬಿ, ಇದು ಗೊತ್ತಾಯ್ತಾ? ಸಾರಿ. ಸೊ ಎ ಇಂಟು ಬಿ ವಿಲ್ ಬಿ ಈಕ್ವಲ್ ಟು 10. ಸರಿನಾ? 66 1 66 10. ಸೊ ಎ ಇಂಟು ಬಿ ವಿಲ್ ಬಿ ಈಕ್ವಲ್ ಟು 10. ಸೊ ನಮಗೆ ಆಲ್ರೆಡಿ ಗೊತ್ತಿದೆ ಎ ಕೂಡ ಒಂದು ಪಾಸಿಟಿವ್ ಇಂಟೀಜರ್, ಬಿ ಕೂಡ ಒಂದು ಪಾಸಿಟಿವ್ ಇಂಟೀಜರ್.
ಸೊ ನನಗೆ ಎ ಇಂಟು ಬಿ ಆಗ್ತಾ ಇರೋದು ಅಂದ್ರೆ ಮಲ್ಟಿಪ್ಲಿಕೇಶನ್ ಆಗ್ತಿದೆ. ಸೊ ಪಾಸಿಬಲ್ ವ್ಯಾಲ್ಯೂಸ್ ಏನ್ ಬರ್ಬೋದು ಎ ಮತ್ತೆ ಬಿಗೆ? ಎ ವ್ಯಾಲ್ಯೂ ನನಗೆ 1 ಆಗಿರ್ಬೋದು, ಬಿ ವ್ಯಾಲ್ಯೂ ನನಗೆ 10 ಆಗಿರ್ಬೋದು. 1 ಇಂಟು 10 ವಿಲ್ ಬಿ 10. ನೆಕ್ಸ್ಟ್ ಎ ವ್ಯಾಲ್ಯೂ ನನಗೆ 2 ಆಗಿರ್ಬೋದು, ಬಿ ವ್ಯಾಲ್ಯೂ ನನಗೆ 5 ಆಗಿರ್ಬೋದು. 2 5s are 10. ನೆಕ್ಸ್ಟ್ ಎ ವ್ಯಾಲ್ಯೂ ನನಗೆ 5 ಆಗಿರ್ಬೋದು, ಬಿ ವ್ಯಾಲ್ಯೂ ನನಗೆ 2 ಆಗಿರ್ಬೋದು. 5 2s are 10. ನೆಕ್ಸ್ಟ್ ಎ ವ್ಯಾಲ್ಯೂ ನನಗೆ 10 ಆಗಿರ್ಬೋದು, ಬಿ ವ್ಯಾಲ್ಯೂ ನನಗೆ 1 ಆಗಿರ್ಬೋದು. 10 ಇಂಟು 1 ವಿಲ್ ಬಿ 10. ಸೊ ಈ 4 ಪಾಸಿಬಲ್ ಕಂಡೀಷನ್ಸ್ ಮಾತ್ರ ಬರ್ತವೆ. ಪಾಸಿಟಿವ್ ವ್ಯಾಲ್ಯೂಸ್ ಮಾತ್ರ ತಗೋಬೇಕು, ಯಾಕಂತಂದ್ರೆ ಎ ಅಂಡ್ ಬಿ ಬೋತ್ ಆರ್ ದಿ ಪಾಸಿಟಿವ್ ಇಂಟೀಜರ್ಸ್. ಸೊ ಇವಾಗ ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು 1 ಅಂತ ತಗೊಂಡಿದೀವಿ. ಎ ಇಸ್ ಈಕ್ವಲ್ ಟು 2, ಬಿ ಇಸ್ ಈಕ್ವಲ್ ಟು 5. ಎ ಇಸ್ ಈಕ್ವಲ್ ಟು 5, ಬಿ ಇಸ್ ಈಕ್ವಲ್ ಟು 2. ಎ ಇಸ್ ಈಕ್ವಲ್ ಟು 10, ಬಿ ಇಸ್ ಈಕ್ವಲ್ ಟು 1. ಸೊ ನಾವು ಯೂಸಿಂಗ್, ಇಲ್ಲಿ ಬರ್ಕೊಳ್ಳಿ, ಯೂಸಿಂಗ್ ಈಕ್ವೇಶನ್ ನಂಬರ್ 1. ಸೊ ಈಕ್ವೇಶನ್ ನಂಬರ್ 1 ಪ್ರಕಾರ ನಮಗೇನು ಬರ್ತಾ ಇದೆ? ಈಕ್ವೇಶನ್ 1 ಏನು ಹೇಳ್ತಾ ಇರೋದು? ಆರ್ಡರ್ ಆಫ್ ಎಚ್ ವಿಲ್ ಬಿ ಈಕ್ವಲ್ ಟು ಎ ಇಂಟು ಆರ್ಡರ್ ಆಫ್ ಕೆ. ಸೊ ಆರ್ಡರ್ ಆಫ್ ಕೆ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ 66. ಸೊ 66 ಇಂಟು ಎ ಅಂತ ಬರಿಬೋದಾ? ಸೊ ಇದನ್ನ ನಾವೇನಂತ ಬರಿಬೋದು? 66 ಇಂಟು ಎ ಅಂತ ಬರಿಬೋದು ಅಲ್ವಾ? ನೋಡಿ, ಆರ್ಡರ್ ಆಫ್ ಕೆ ವ್ಯಾಲ್ಯೂ 66 ಇಂಟು ಎ. ಎ ವ್ಯಾಲ್ಯೂ ನಮಗೆ ಗೊತ್ತಿದೆ. ಇಲ್ಲಿ ಈ ಒಂದು ಕಂಡೀಷನ್ ಪ್ರಕಾರ ಎ ವ್ಯಾಲ್ಯೂ ಏನು? 1. ಸೊ 66 ಇಂಟು 1 ವ್ಯಾಲ್ಯೂ ಏನಾಗುತ್ತೆ? 66 ಆಯಿತು. ನೆಕ್ಸ್ಟ್ ಇದರಲ್ಲಿ 66 ಇಂಟು ಎ ವ್ಯಾಲ್ಯೂ ಏನಿರೋದು ನನಗೆ 2 ಇದೆ. 66 2s are 6 2s are 12, 2 1 ಕ್ಯಾರಿ, 6 2s are 12, 132 ಆಯಿತು. ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ಕಂಡೀಷನ್ಗೆ ಹೋಗೋಣ. 66 ಇಂಟು ಎ ವ್ಯಾಲ್ಯೂ ಏನಿರೋದು ಇಲ್ಲಿ 5 ಇದೆ. ಸೊ 6 5s are 30, 0 3 ಕ್ಯಾರಿ, 6 5s are 30, 33. ಸೊ ಅಂತಂದರೆ 330. ನೆಕ್ಸ್ಟ್ ಲಾಸ್ಟ್ ಒನ್ 66 ಇಂಟು ಎ ವ್ಯಾಲ್ಯೂ ಏನಿರೋದು ನಮಗೆ 10 ಇದೆ. ಸೊ 66 ಇಂಟು 10 ಅನ್ನತ್ತೆ 660. ಸೊ ಈಗ ನನಗೆ ಸಬ್ ಗ್ರೂಪ್ ಅನ್ನ ಬರೆಯಕ್ಕೆ ಹೇಳಿದ್ರಲ್ಲ, ನೋಡಿ, ಫೈಂಡ್ ದ ಪಾಸಿಬಲ್ ವ್ಯಾಲ್ಯೂಸ್ ಫಾರ್ ಆರ್ಡರ್ ಆಫ್ ಎಚ್ ಅಂತಂದ್ರೆ ಆ ಒಂದು ಸಬ್ ಗ್ರೂಪ್ ಅಲ್ಲಿ ಇರುವಂತ ವ್ಯಾಲ್ಯೂಸ್ಗಳು ಯಾವ್ಯಾವು ಅಂತ ಈಗ ಬರೀತಾ ಹೋಗೋಣ. ನೋಡಿ, ಸೊ ದೇರ್ ಫಾರ್ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಆರ್ಡರ್ ಆಫ್ ಎಚ್ ವಿಲ್ ಬಿ ಈಕ್ವಲ್ ಟು, ಬರೀರಿ, 66 132 330 ಮತ್ತೆ 660. ಇಷ್ಟೇ. ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋದಾಗ ಫುಲ್ ಆನ್ ಫುಲ್ ಮಾರ್ಕ್ಸ್. ಗೊತ್ತಾಯ್ತಾ? ನಮಗೆ ಆರ್ಡರ್ ಆಫ್ ಜಿ ಕೊಟ್ಟಿದ್ರು, ಆರ್ಡರ್ ಆಫ್ ಕೆ ಕೊಟ್ಟಿದ್ರು, ಕೇಳಿದ್ದೇನು ಆರ್ಡರ್ ಆಫ್ ಎಚ್. ಸೊ ಆರ್ಡರ್ ಆಫ್ ಎಚ್ ಪ್ರಕಾರ ನಾವು ಬರ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ವ್ಯಾಲ್ಯೂಸ್ಗಳನ್ನ. ಎ ಇಂಟು ಬಿ ನನಗೆ 10 ಬಂತು. ಎ ವ್ಯಾಲ್ಯೂ ವಾಸ್ ದ ಪಾಸಿಟಿವ್ ಇಂಟೀಜರ್, ಬಿ ವ್ಯಾಲ್ಯೂ ವಾಸ್ ದ ಪಾಸಿಟಿವ್ ಇಂಟೀಜರ್. ಅದ್ರ ಪ್ರಕಾರ ನಾನು ಅವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ನನಗೆ 10 ಬರೋ ರೀತಿ ಮಾಡಿದೆ. ನೋಡಿ, 1 ಇಂಟು 10 ವಿಲ್ ಬಿ 10, 2 ಇಂಟು 5 ವಿಲ್ ಬಿ 10, 5 ಇಂಟು 2 ವಿಲ್ ಬಿ 10, 10 ಇಂಟು 1 ವಿಲ್ ಬಿ 10. ಸೊ ಈ ತರ ನನಗೆ 10 ಬರಬೇಕು ಎರಡನ್ನ ಮಲ್ಟಿಪ್ಲೈ ಮಾಡಿದಾಗ. ಆಮೇಲೆ ಏನ್ ಮಾಡಿದೆ? ಮೊದಲನೇ ಈಕ್ವೇಶನ್ ಅನ್ನ ಯೂಸ್ ಮಾಡಿದೆ, ಈಸಿ ಆಗ್ತೆ ಅಂತ. ಎರಡನೇದು ಯೂಸ್ ಮಾಡ್ಬೋದಿತ್ತು, ಬಟ್ ಮೊದಲನೇ ನನಗೆ ಈಸಿ ಆಗ್ತಾ ಇತ್ತು. ಸೊ ಮೊದಲನೇ ಈಕ್ವೇಶನ್ ಪ್ರಕಾರ ಏನಿತ್ತು? ನನಗೆ ಆರ್ಡರ್ ಆಫ್ ಎಚ್ ವ್ಯಾಲ್ಯೂ ಬೇಕಲ್ವಾ, ಯಾಕಂತಂದ್ರೆ ನಾನು ವ್ಯಾಲ್ಯೂಸ್ಗಳನ್ನ ಬರಿಬೇಕಾಗಿರೋದು. ಸೊ ಆರ್ಡರ್ ಆಫ್ ಎಚ್ ವಿಲ್ ಬಿ ಈಕ್ವಲ್ ಟು ಎ ಇಂಟು ಆರ್ಡರ್ ಆಫ್ ಕೆ. ಆರ್ಡರ್ ಆಫ್ ಕೆ ವ್ಯಾಲ್ಯೂ ವಾಸ್ 66. ಸೊ 66 ಇಂಟು ಎ ವ್ಯಾಲ್ಯೂ. ಪ್ರತಿಯೊಂದು ಕಂಡೀಷನ್ ಅಲ್ಲೂ ಎ ವ್ಯಾಲ್ಯೂ ಏನಿದೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ನೋಡಿ, ಎ ವ್ಯಾಲ್ಯೂ ವಾಸ್ 1, ಸೊ 66 ಇಂಟು 1. ಎ ವ್ಯಾಲ್ಯೂ ವಾಸ್ 2, ಸೊ 66 ಇಂಟು 2. ಎ ವ್ಯಾಲ್ಯೂ ವಾಸ್ 5, ಸೊ 66 ಇಂಟು 5. ಎ ವ್ಯಾಲ್ಯೂ ವಾಸ್ 10, ಸೊ 66 ಇಂಟು 10. ಸೊ ಅವಾಗ ನನಗೆ ಎಲ್ಲಾ ಪಾಸಿಬಲ್ ವ್ಯಾಲ್ಯೂಸ್ ಕೂಡ ಬರ್ತವೆ. ಎಲ್ಲಾ ಪಾಸಿಬಲ್ ವ್ಯಾಲ್ಯೂಸ್ ಅನ್ನ ಬರಿತಾ ಹೋದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇನ್ನೂ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ಗಳು ಮತ್ತೆ ಈ ಒಂದು ಮಾಡ್ಯೂಲ್ದು ಕಂಪ್ಲೀಟ್ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.